ಡಿಕೆ ಶಿವಕುಮಾರ್ ಆಪ್ತೆಗೆ ಹೈಕಮಾಂಡ್ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಒಲಿಯಲಿಲ್ಲ ಮಂತ್ರಿಗಿರಿ. ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಮುನ್ನೆಲೆಗೆ ಬರ್ತಾ ಇತ್ತು. ಬಟ್ ಇಲ್ಲಿ ಹೈಕಮಾಂಡ್ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಒಲಿಯಲಿಲ್ಲ ಮಂತ್ರಿಗಿರಿ. ಮೊದಲ ಪಟ್ಟಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರೇ ಇಲ್ಲ. ಮೊದಲ ಇಬ್ಬರು ಲಿಂಗಾಯತರಿಗೆ ಮಣೆ ಹಾಕಿದ ಡಿಕೆಶಿ. ಸಿದ್ದರಾಮಯ್ಯ ಸಂಪುಟದಲ್ಲಿ ಲಕ್ಷ್ಮಿಗೆ ಸಿಕ್ಕಿತ್ತು ಪ್ರಬಲ ಖಾತೆ. ಆದ್ರೆ ಡಿಕೆಶಿ ಜೊತೆ ಲಕ್ಷ್ಮಿ ಪ್ರಮಾಣ ವಚನ ಸ್ವೀಕರಿಸಲ್ಲ. ಭಾರಿ ಅಚ್ಚರಿಗೆ ಕಾರಣವಾದ ಹೈಕಮಾಂಡ್ ನಡೆ. ಡಿಕೆ ಶಿವಕುಮಾರ್ ಆಪ್ತೆಗೆ ಹೈಕಮಾಂಡ್ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಮೊದಲ ಪಟ್ಟಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರಿಲ್ಲ. ಮಹಿಳಾ ಮತ್ತು ಮಕ್ಕಳ ಸಚಿವೆ ಮೊದಲ ಪಟ್ಟಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರೇ ಇಲ್ಲ. ಮೊದಲು ಇಬ್ಬರು ಲಿಂಗಾಯತರಿಗೆ ಮಣೆ ಹಾಕಿದ ಡಿಕೆಶಿ. ಸಿದ್ದರಾಮಯ್ಯ ಸಂಪುಟದಲ್ಲಿ ಲಕ್ಷ್ಮಿಗೆ ಸಿಕ್ಕಿತು ಪ್ರಬಲ ಖಾತೆ. ಮಹಿಳಾ ಮತ್ತು ಮಕ್ಕಳ ಇಲಾಖೆ ಲಕ್ಷ್ಮಿಗೆ ಯಾಕಿಲ್ಲ? ಲಕ್ಷ್ಮಿಗೆ ಯಾಕೆ ಶಾಕ್ ಅನ್ನ ಕೊಟ್ಟಿದೆ? ಲಕ್ಷ್ಮಣ್ ಸವದಿ, ಅಶೋಕ್ ಪಟ್ಟಣ್, ಮಹಾಂತೇಶ್ ಕೌಜಲ್ಗಿ ಅಂದ್ರೆ ಬೆಳಗಾವಿಯಲ್ಲಿದ್ದಾರೆ ಐವರು ಪ್ರಮುಖರು. ಗಣೇಶ್ ಹುಕ್ಕೇರಿ, ರಾಜು ಕಾಗಿಗೂ ಭಾರಿ ನಿರಾಸೆ ಇಲ್ಲಿ ಹುಟ್ಟಾಕಿದೆ. ಮಹಿಳಾ ಕೋಟಾದಲ್ಲಿ ಹಲವು ಶಾಸಕರ ರೇಸ್ನಲ್ಲಿದ್ದಾರೆ. ರೂಪಕಲಾ ಶಶಿಧರ್, ಖನಿಜ್ ಫಾತಿಮಾ, ನಯನಾ ಮೋಟಮ್ಮಗೆ ಮಹಿಳಾ ಕೋಟಾದಲ್ಲಿ ಆಕಾಂಕ್ಷಿಗಳು. ಆದ್ರೆ ಸದ್ಯಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಚಾನ್ಸ್ ಸಿಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ಲಕ್ಷ್ಮಿಗೆ ಮಂತ್ರಿಗಿರಿ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಮೊದಲ ಪಟ್ಟಿಯಲ್ಲಿ ಬೆಳಗಾವಿಯ ಸತೀಶ್ಗೆ ಚಾನ್ಸ್ ಅನ್ನ ಕೊಡಲಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿದ್ದಾರೆ 5-6 ಜನ ಆಕಾಂಕ್ಷಿಗಳು. ಎಸ್, ಲಕ್ಷ್ಮಣ್ ಸವದಿ, ಅಶೋಕ್ ಪಟ್ಟಣ್, ಮಹಾಂತೇಶ್ ಕೌಜಲ್ಗಿ, ಗಣೇಶ್ ಹುಕ್ಕೇರಿ, ರಾಜು ಕಾಗೆ. ಬಟ್ ಬೆಳಗಾವಿಯಿಂದ ಸತೀಶ್ ಜಾರಕಿಹೊಳಿ ಅವರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಮಹಿಳಾ ಕೋಟದಲ್ಲಿ ಕೂಡ ರೂಪಕಲಾ ಶಶಿಧರ್, ಖನೀಜ್ ಫಾತಿಮಾ, ನಯನಾ ಮೋಟಮ್ಮ ಮಹಿಳಾ ಕೋಟದಲ್ಲಿರುವಂಥ ಆಕಾಂಕ್ಷಿಗಳು. ಕಳೆದ ಬಾರಿ ಸಿದ್ದು ಸಂಪುಟದಲ್ಲಿದ್ದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಒಳ್ಳೆ ಖಾತೆನೇ ಸಿಕ್ಕಿತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆ.